ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿ ತರತಃ ತೇನೇ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾಸ್ಯೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇತೃತ್ವಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ರುದ್ರದೇವರ ಅವತಾರವೆನಿಸಿದ ದುರ್ವಾಸ ಮುನಿಗಳ ಶಾಪದ ಪ್ರವೃತ್ತಿಯಿಂದಾಗಿ ಇಂದ್ರ ತನ್ನ ಸಂಪತ್ತನ್ನ ಕಳಚಿಕೊಂಡ. ಯಜ್ಞ ಯಾಗಾದಿಗಳ ಕ್ರಿಯೆಗಳೆಲ್ಲ ನಿಂತು ಹೋದವು. ಐಶ್ವರ್ಯ ಕಳೆದುಕೊಂಡದ್ರಿಂದಾಗಿ ಮೂರು ಲೋಕದ ಮೇಲಿನ ಒಡೆತನ ತಪ್ಪಿದ್ರಿಂದಾಗಿ ರಾಕ್ಷಸರ ಉಪಟಳ ಹೆಚ್ಚಾಯಿತು. ದೇವತೆಗಳ ಸಂಪತ್ತು ಮಣ್ಣು ಪಾಲಾಯಿತು. ದುರ್ವಾಸರ ಶಾಪ ಕೊಟ್ಟ ಪ್ರಕರಣದ ಭಾಗದ ಹಿನ್ನೆಲೆಯನ್ನು ಕೂಡ ನಾವು ನೋಡಿದ್ವಿ. ಅಷ್ಟಮ ಸ್ಕಂಧದ 5ನೆಯ ಅಧ್ಯಾಯದ 17ನೆಯ ಶ್ಲೋಕ. ನಿಶಾಮ್ಯೈತತ್ ಸುರಗಣ ಮಹೇಂದ್ರ ವರುಣಾದಯ ನಾಧ್ಯಗಚ್ಚನ್ ಸ್ವಯಂ ಮಂತ್ರೈರ್ಮಂತ್ರಯಂತೋ ವಿನಿಶ್ಚಯಂ. ಇದನ್ನು ಕಂಡು ಇಂದ್ರ, ವರುಣ ಮೊದಲಾದ ಸಕಲ ದೇವತೆಗಳು ಕೂಡ ಒಟ್ಟು ಸೇರಿದ್ರು. ತುಂಬಾ ಗಾಢವಾಗಿ ಮಂತ್ರಾಲೋಚನೆ ಮಾಡಿದ್ರು. ಮಂತ್ರಯಂತಹ ಅಪಿ ನಾಧ್ಯಗಚ್ಚನ್. ತಾವು ಎಷ್ಟೇ ಯೋಚನೆ ಮಾಡಿದ್ರು ಕೂಡ ಈ ಸಂಪತ್ತಿನ ಮರುಗಳಿಕೆಗೆ ಬೇಕಿರುವಂತಹ ನಿರ್ಧಾರವನ್ನ ಹೇಗೆ ಮಾಡುವುದು ಅಂತ ಗೊತ್ತಾಗ್ಲಿಲ್ಲ. ಏನ್ ಮಾಡಬೇಕು ಅಂತಾನೇ ಅರ್ಥ ಆಗ್ಲಿಲ್ಲ. ನಿಶ್ಚಯ ಮಾಡ್ಲಿಕ್ಕಾಗ್ಲಿಲ್ಲ. ಈ ಅಪಾಯದಿಂದ ಪಾರಾಗುವ ಬಗೆ ಏನು ಅನ್ನೋದು ಗೊತ್ತಾಗ್ಲಿಲ್ಲ. ತಥೋ ಬ್ರಹ್ಮ ಸಮಾಂ ಜಗ್ಮುರ್ ಮೇರೋರ್ ಮೂರ್ಧನಿ ಸರ್ವಶ ಸರ್ವಂ ವಿಜ್ಞಾಪಯಾಂಚಕ್ರು ಪ್ರಣತಾ ಪರಮೇಷ್ಠಿನೇ. ಎಲ್ಲರೂ ಮೇರು ಶಿಖರದಲ್ಲಿರುವ ಬ್ರಹ್ಮನ ಸಭೆಗೆ ಹೋದ್ರು. ಚತುರ್ಮುಖನ ಮನೆ ಇರುವುದು ಮೇರು ಶಿಖರದ ತುದಿಯಲ್ಲಿ. ಆ ಮೇರು ಶಿಖರ ಅಂದ್ರೆ ಅದು ಶಿಖರ ತುದಿಯಲ್ಲಿ ನಾನು ಹೇಳಿದ್ದು ಶಬ್ದ ತುದಿ ಅಂತ. ವಸ್ತುತಃ ಮೇರು ಪರ್ವತ ಇರುವುದು ಉಲ್ಟಾ. ಕೆಳಭಾಗದ ಭಾಗ ತುದಿ, ಮೇಲ್ಭಾಗ ಅಗಲವಾಗಿದೆ. ಅದೊಂದು ದೊಡ್ಡ ಸರೌಂಡಿಂಗು. ಅಲ್ಲಿ ಮೀಟಿಂಗ್ ನಡೆಯಿತು. ಬ್ರಹ್ಮದೇವರಿಗೆ ನಮಸ್ಕರಿಸಿ ಪರಮೇಷ್ಠಿನೇ ಸರ್ವಂ ಪ್ರಣತಾಹ ಸರ್ವಂ ವಿಜ್ಞಾಪಯಾನ್ ಚಕ್ರು. ಪರಮೇಷ್ಠಿಯಾಗಿರುವಂತಹ ಜೀವರ ಸ್ಥಾನದಲ್ಲಿ ಅತ್ಯಂತ ಮಿಗಿಲಾದ ಪದವಿಯಲ್ಲಿ ಕುಳಿತಿರುವಂತಹ ಪರಮೇಷ್ಠಿ ಎನ್ನುವ ಶಬ್ದಕ್ಕರ್ಥ ಅದರ ಮೇಲೆ ಇನ್ನೆಲ್ಲೂ ಕೂಡ ಕೂತ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅಧಿಕಾರದಲ್ಲಾಗ್ಲಿ ವ್ಯವಸ್ಥೆಯಲ್ಲಾಗ್ಲಿ ಲೋಕದಲ್ಲಿರುವಂತಹ ಜೀವರಾಶಿಗಳಿಗೆ ಸಿಕ್ಕಿದ ದೊಡ್ಡ ಸ್ಥಾನ ಯಾವುದು ಅಂದ್ರೆ ಪರಮೇಷ್ಠಿ ಪದವಿ. ಅಲ್ಲಿ ಕೂತಂತಹ ಚತುರ್ಮುಖನ ಬಳಿಗೆ ಹೋಗಿ ವಿಜ್ಞಾಪಯಾನ್ ಚಕ್ರು, ಎಲ್ಲವನ್ನು ನಿವೇದಿಸಿಕೊಂಡ್ರು. ಆದ ಘಟನೆಯನ್ನೆಲ್ಲ. ಸವಿಲೋಕ್ಯೇಂದ್ರ ವಾಯುವಾದೀನ್ ನಿಸ್ಸತ್ವಾನ್ ವಿಕಟ ಪ್ರಭಾನ್ ಲೋಕಾನ ಮಂಗಳ ಪ್ರಾಯಾನ್ ದೈವಾಯಥಾ ವಿಭು. ಇಂದ್ರ, ಪ್ರಭವಾಯುವೆ ಮೊದಲಾದ ಎಲ್ಲ ದೇವತೆಗಳು ಕೂಡ ತತ್ವಹೀನರಾಗಿದ್ರು, ನಿಸ್ತೇಜರಾಗಿದ್ರು. ಲೋಕಗಳೆಲ್ಲ ಅಮಂಗಳವಾಗಿತ್ತು. ಅಸುರರು ವಿಪರೀತವಾಗಿ ಬಲಿಷ್ಠರಾಗಿದ್ರು. ಇದನ್ನೆಲ್ಲ ಸ್ವಯಂ ವಿಭು, ತಾನೇ ಸ್ವಯಂ ಇದೆಲ್ಲವನ್ನು ವಿಲೋಕ್ಯ ನೋಡಿದ್ರು. ಇವರಿಗೆ ಆಗಿರುವ ಕಷ್ಟಗಳನ್ನೆಲ್ಲ ಗಮನಿಸಿದ್ರು. ಅರ್ಥ ಆಯ್ತು ಇವರ ಸಮಸ್ಯೆ ಏನು ಅಂತ. ಸಮಾಹಿತೇನ ಮನಸಾ ಸಂಸ್ಮರಂ ಪುರುಷಂ ಪರಂ ಉವಾಚುಲ್ಲವದನೋ ಭೇದಾಂತ ಭಗವಾನ್ ಪರ. ಸಮಾಹಿತೇನ ಮನಸ, ತುಂಬ ತಾಳ್ಮೆಯ ಮನಸ್ಸಿನಿಂದ ಪರಂ ಪುರುಷಂ ಸಂಸ್ಮರಂ, ಪರಮ ಪುರುಷನಾದ ನಾರಾಯಣನನ್ನ ಮನಸ ನೆನೆದು ಉತ್ಫುಲ್ಲವದನ, ಅವನ ನೆನೆಸಿದ ತಕ್ಷಣ ಒಂದು ಕಳೆ ಬಂತು ಮುಖಕ್ಕೆ, ಕಣ್ಣರಳಿತು. ಎಲ್ಲ ದೇವತೆಗಳನ್ನ ಕುರಿತು ಭಗವಾನ್ ಪರಹ ಉವಾಚ. ದೇವತೆಗಳಿಗೆ ಪರಮ ಪುರುಷನಾದ ಪರಮಾತ್ಮನ ಸ್ಮರಣೆಯಿಂದ ಉಂಟಾದ
ಪ್ರಸನ್ನ ವದನದ ಭಾವದಿಂದ ಹೇಳಿದ್ರು. ಏನು ಅಂತ? ಅಹಂ ಭವೋ ಯೂಯ ಮಥಾ ಸುರಾದಯೋ ಮನುಷ್ಯ ಧ್ರುಮಕರ್ಮ ಜಾತಯ ಯಸ್ಯಾವತಾರಾಂಶ ಕಲಾಸು ವಿಸರ್ಜಿತ ಪ್ರಜಾಮ ಸರ್ವೇ ಶರಣಂ ತಮವ್ಯಯಂ. ನಾನು ಅಂದ್ರೆ ಅಹಂ ಅಂದ್ರೆ ಚತುರ್ಮುಖ ಹೇಳ್ತಾ ಇರೋದು. ಅಹಂ ಭವಃ, ಭವ ಅಂದ್ರೆ ರುದ್ರದೇವರು. ಅಹಂ ಭವಃ ನಾನು ನೀನು ಅಥವಾ ರುದ್ರದೇವರು. ಯೂಯಂ ಇನ್ನುಳಿದ ಎಲ್ಲ ದೇವತೆಗಳು. ಅಥ ಅಸುರಾದಯ ಇನ್ನುಳಿದಂತೆ ಅಸುರರು, ಮನುಷ್ಯರು, ತಿರಿಯಕ್ ಅಂದ್ರೆ ಜಂತುಗಳು, ಧ್ರುವ ಮರಗಳು, ಆಮೇಲೆ ಅಷ್ಟೇ ಅಲ್ಲ ಇನ್ನುಳಿದಂತೆ ಕ್ರಿಮಿ ಮೊದಲಾದ ಅತ್ಯಂತ ಸೂಕ್ಷ್ಮ ಜೀವಿಗಳು, ಬಿಸಿಗೆ ಹುಟ್ಟುವಂತವುಗಳು, ಕೆಸರಲ್ಲಿ ಹುಟ್ಟುವಂತವುಗಳು, ಬೆವರಲ್ಲಿ ಹುಟ್ಟುವಂತವುಗಳು, ಸಗಣಿಯಲ್ಲಿ ಹುಟ್ಟುವಂತವುಗಳು, ಹುಳಗಳ ಹಣ್ಣುಗಳಲ್ಲಿ ಹುಟ್ಟುವಂತವುಗಳು, ಇದೆಲ್ಲ ಬಿಸಿಗೆ ಹುಟ್ಟುವಂತವುಗಳು. ಯಸ್ಯಾವತಾರಾಂಶ ಕಲಾ ವಿಸರ್ಜಿತ. ಈ ನಾವು ಯಾರೆಲ್ಲ ಇದ್ದೇವೆ, ನಾನು, ನೀನು, ದೇವತೆಗಳು, ಈ ಅಸುರರು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಕೂಡ ಪರಮಾತ್ಮನ ಅವತಾರದ ಸಾಮರ್ಥ್ಯದ ಮುಂದೆ ಕಲಾ ವಿಸರ್ಜಿತ. ನಾವೊಂದು ಅವನ ಕಲೆಯಿಂದ ಒಂದು ಸಣ್ಣ ಎಳೆಯಿಂದ ಹುಟ್ಟಿ ಬಂದಿರುವಂತದ್ದು. ಅವನ ವ್ಯವಸ್ಥೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆದ್ರಿಂದಾಗಿ ಅವ್ಯಯಂ ಏವ ಶರಣಂ ವ್ರಜಾಮ. ನಾವೆಲ್ಲರೂ ನಾಶರಹಿತನಾದ ಆ ಪರಮಾತ್ಮನಿಗೆ ಶರಣು ಹೋಗಬೇಕು, ಅಲ್ಲಿಗೆ ಹೋಗೋಣ ಅಂತ ಎಲ್ಲ ದೇವತೆಗಳು ಒಟ್ಟು ಸೇರಿ ಸರ್ವೋತ್ತಮನಾದ ಪರಮಾತ್ಮನಲ್ಲಿಗೆ ಸಾಗಿದ್ರು. ನಯಸ್ಯ ವಧ್ಯ ನ ಚರಕ್ಷಣೀಯೋ ನೋಪೇಕ್ಷಣೀಯಾತ್ ಅರಣೀಯ ಪಕ್ಷ ಆದರಣೀಯ ಪಕ್ಷ ಅತಾಪಿ ಸ್ಥಿತಿ ಸಂಯಮಾರ್ಥಂ ದತ್ತೇ ರಜಸ್ತತ್ವಸಮಾಂಸಿ ಕಾಲೇ. ನಯಸ್ಯ ವಧ್ಯ ನ ಚ ರಕ್ಷಣೀಯ. ಅವನಿಗೆ ಯಾರೂ ಕೂಡ ಅವನ ಕೈಯಿಂದ ತಪ್ಪಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಅವನು ಯಾರಿಂದಲೂ ವಧ್ಯನಲ್ಲ ಮತ್ತು ಅವನಿಂದ ವಧ್ಯರಲ್ಲದವರಿಲ್ಲ. ರಕ್ಷಣೆಯೂ ಹಾಗೆ. ಅವನಿಂದ ಯಾರನ್ನು ರಕ್ಷಿಸ್ಲಿಕ್ಕೆ ಅಂದ್ರೆ ಅವನ ಕೆಂಗಣ್ಣಿಗೆ ಗುರಿ ಆದ್ರೆ ಮತ್ತೆ ರಕ್ಷಣೆ ಅನ್ನೋದು ಅಸಾಧ್ಯವಾದ ಮಾತು. ಹಾಗೆ ಅಂತ ಹೇಳಿ ಉಪೇಕ್ಷೆನೂ ಅಲ್ಲ ಅವನು. ಆದರಣೀಯ ಪಕ್ಷ, ಅವನಿಗೆ ಯಾರು ಆದರಣೀಯರೂ ಇಲ್ಲ. ಅವನಿಗೆ ಕೊಲ್ಬೇಕು ಅನ್ನೋ ಉದ್ದೇಶನೂ ಇಲ್ಲ. ಅಥವಾ ಅಂದ್ರೆ ನನ್ನವರು ಆದ್ರಿಂದಾಗಿ ಇವರನ್ನು ಬದುಕಿಸ್ಬೇಕು, ನನ್ನವರಲ್ಲ ಆದ್ರಿಂದಾಗಿ ಇವರನ್ನು ಕೊಲ್ಬೇಕು, ಇವರು ಉಪದ್ರವಕಾರಿಗಳು ಆದ್ರಿಂದಾಗಿ ಇವರನ್ನು ಉಪೇಕ್ಷಿಸ್ಬೇಕು, ಇವರು ನನ್ನನ್ನು ತುಂಬಾ ಭಜಿಸುವವರು ಆದ್ರಿಂದ ನಾನು ಇವರನ್ನು ಆದರಿಸ್ಬೇಕು ಅಂತ ಹೀಗೆ ಯಾವತ್ತೂ ಭಗವಂತ ಲೋಕದ ನಮ್ಮ ನಿಮ್ಮಂತೆ ಒಬ್ಬರ ಪರವಾಗಿ ಪಾರ್ಶಿಯಾಲಿಟಿಯ ಭಾವವನ್ನ ತಾಳುವವನಲ್ವೇ ಅಲ್ಲ ಅವನು. ಅವನು ಅಥಾಪಿ ಹಾಗಿದ್ರು ಜಗತ್ತಿನ ಸೃಷ್ಟಿಯನ್ನ ಮಾಡ್ತಾನೆ, ಸ್ಥಿತಿಯನ್ನ ಮಾಡ್ತಾನೆ, ಸಂಯಮವನ್ನು ಮಾಡ್ತಾನೆ. ಅಂದ್ರೆ ಕೆಲವರನ್ನ ಕೊಲ್ತಾನೆ, ಕೆಲವರನ್ನ ರಕ್ಷಿಸ್ತಾನೆ, ಕೆಲವರನ್ನ ಹೋಗ್ಲಿ ಬಿಡು ಅಂತ ಉಪೇಕ್ಷಿಸ್ತಾನೆ, ಇನ್ನು ಕೆಲವರು ಬಹಳ ಆದರ ಮಾಡ್ತಾನೆ. ಯಾಕೆ ಹಾಗೆ ಮಾಡ್ತಾನೆ ಅಂದ್ರೆ ಅವರವರ ಕಾಲಕ್ಕೆ ತಕ್ಕಂತೆ ಅವ್ರಿಗೇನು ಒದಗಿ ಬರಬೇಕು ಅಂತಿದೆಯೋ ದತ್ತೇ ಸತ್ವ ರಜಸ್ತಮಾಂಸಿ ಕಾಲೇ, ಅವರವರ ಸತ್ವ ರಜಸ್ಸು ತಮಸ್ಸು ಗುಣಗಳ ಪ್ರವೃತ್ತಿಯಿಂದ ಉಂಟಾದ ಸತ್ಕರ್ಮಗಳ ಪುಣ್ಯದ ಬಲದಿಂದ ಕೆಲವರನ್ನು ರಕ್ಷಿಸ್ತಾನೆ, ಪಾಪದ ಕಾರಣಕ್ಕಾಗಿ ಕೆಲವರನ್ನ ಕೊಲ್ತಾನೆ, ರಜಸ್ಸಿನ ಪ್ರಭಾವಕ್ಕಾಗಿ ಅವರನ್ನ ಉಳಿಸ್ತಾನೆ. ಹೀಗೆ ಗುಣಗಳ ಪ್ರಭಾವದಿಂದ ಆಗಬೇಕಾದ ವ್ಯವಸ್ಥೆಯನ್ನ ಕಾಲಕ್ಕೆ ಅನುಗುಣವಾಗಿ ಸ್ಥಿತಿ ಸೃಷ್ಟಿ ಲಯಗಳನ್ನ ಮಾಡ್ತಾ ಹೋಗ್ತಾನೆ. ಅವನಿಗೆ ವ್ಯಕ್ತಿಗತವಾಗಿ ಯಾರ ಮೇಲೂ ಪ್ರೀತಿ ಇಲ್ಲ. ನಮೇ ದ್ವೇಷ್ಯೋಸ್ತಿ ನ ಪ್ರಿಯ. ಕೃಷ್ಣ ಗೀತೆಯಲ್ಲಿ 2 ಸಾಲಿನಲ್ಲಿ ಹೇಳಿದ್ದನ್ನು ಇಡೀ ಶ್ಲೋಕದಲ್ಲಿ ಬಿಡಿಸಿ ಹೇಳಿದ್ದಾರೆ ಇಲ್ಲಿ. ಅಯಂತು ತಸ್ಯ ಸ್ಥಿತಿಪಾಲನ ಕ್ಷಣ ಸತ್ವಂ ಜುಷಾಣಸ್ಯ ಭವಾಯ ದೇಹಿನಾಂ ತಸ್ಮಾತ್ ಶರಣಂ ಜಗದ್ಗುರುಂ ಸನೋ ಧಾಸ್ಯತಿ ಶಂಸುರ ಪ್ರಿಯ. ಸತ್ವದ ಭಕ್ತರ ಅಂದ್ರೆ ಈಗ 3 ಗುಣಗಳಿಂದ ಸೃಷ್ಟಿ ಸ್ಥಿತಿ ಲಯಗಳು ಉಂಟಾಗುತ್ತೆ. ಸತ್ವದಿಂದಾಗಿ ಸ್ಥಿತಿ ಆಗತ್ತೆ, ರಜಸ್ಸಿನಿಂದಾಗಿ ಸೃಷ್ಟಿ ಆಗತ್ತೆ, ತಮಸ್ಸಿನಿಂದಾಗಿ ಪ್ರಳಯ ಆಗತ್ತೆ. ಅದು ಭಕ್ತರ ಕ್ಷೇಮಕ್ಕಾಗಿ ಪ್ರಪಂಚದ ಸುಸ್ಥಿತಿಯನ್ನು ಪಾಲನೆ ಮಾಡುತ್ತಾ ಇರುವಂತದ್ದಷ್ಟೇ ಹೊರತು, ಅದೇ ಅವನ ಉದ್ದೇಶಿತ ಕಾಲ ಹೊರತು ಏನೋ ಒಂದು ಇಷ್ಟ ಬಂದಾಗ ಮಾಡ್ಬಿಡೋಣ,
ಹೋಗ ಆ ಕಡೆ ಅಂತ ಬೇಸರದಲ್ಲಿ ಎಡಗೈಲಿ ಉಪ್ಪು ಹಾಕಿದಂಗಲ್ಲ ಅಡಿಗೆ ಮಾಡುವಾಗ. ಸಿಟ್ಟು ಬಂದ್ರೆ ಹಾಳಾಗ್ ಹೋಗ್ಲಿ ಅಂತ ಹೇಳಿ ಬೈದು ಹಾಕುವಂತ ರೀತಿಯ ದೇವರ ಸಿಟ್ಟಿನ ಸೃಷ್ಟಿ ಅಲ್ಲ ಇದು. ಇದು ಸತ್ವವನ್ನ ಅಭಿವೃದ್ಧಿ ಪಡಿಸ್ತಾನೆ, ಕೆಲವೊಮ್ಮೆ ರಜಸ್ಸನ್ನ ವೃದ್ಧಿಗೊಳಿಸ್ತಾನೆ, ಕೆಲವೊಮ್ಮೆ ತಮಸ್ಸನ್ನು ವೃದ್ಧಿಗೊಳಿಸ್ತಾನೆ. ಎಲ್ಲವನ್ನು ಅವನೇ ಕಾಲಕ್ಕೆ ತಕ್ಕಂತೆ ಬೆಳೆಸ್ತಾ ಹೋಗ್ತಾನೆ. ಅದು ಆ ಖಾರ ಚಟ್ನಿ ಆಗ್ಬೇಕು ಅಂದ್ರೆ ಮೆಣಸೇ ಹಾಕ್ತಾನೆ. ಇಲ್ಲ ಸಿಹಿ ಚೆನ್ನಾಗ್ ಆಗ್ಬೇಕು ಅಂದ್ರೆ ಒಂಚೂರು ತುಪ್ಪ ಜಾಸ್ತಿ ಮಿಕ್ಸ್ ಮಾಡ್ತಾನೆ. ಇಲ್ಲ ಅದು ಸ್ವಲ್ಪ ಮಿಕ್ಸ್ಚರ್ ಇರ್ಬೇಕು ಅಂತಂದ್ರೆ ಸ್ಪೈಸಿ ಆಗಿ ಆ ಕಡೆ ಸ್ವಲ್ಪ ಸಿಹಿನೂ ಹಾಕ್ತಾನೆ, ಈ ಕಡೆ ಸ್ವಲ್ಪ ಖಾರನೂ ಹಾಕ್ತಾನೆ, ಆ ಕಡೆ ಉಪ್ಪು ಹಾಕ್ತಾನೆ, ಈ ಕಡೆ ಹುಳಿನೂ ಹಾಕ್ತಾನೆ. ರೊಟ್ಟೆ ಹೊಡಿತಾ ಇರುತ್ತೆ ನಾಲಿಗೆ ಚೆನ್ನಾಗಿದೆ ಅಂತ. ಅಂದ್ರೆ ಎಲ್ಲದಕ್ಕೂ ಕೂಡ ಅದನ್ ಪದಾರ್ಥ ಹಾಗೆ ಮಾಡ್ಬೇಕು. ನೀವು ಮಾವಿನ ಹಣ್ಣಿನ ಸೀಕರಣೆ ಹುಳಿ 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 ಮಾಡಿಟ್ರೆ ಅದು ಸಿಹಿಕರಣ ಆಗುದಿಲ್ಲ, ಅದು ಹುಳಿಕರಣ ಆಗುತ್ತೆ. ಹಾಗಾಗಿ ಜಗದ್ಗುರುವಾದಂತಹ ಭಗವಂತನನ್ನ ನೀವು ಶರಣ ಬಂದಿದ್ದೀರಿ ಅಂತಂದ್ರೆ ಅದನ್ನು ಖಂಡಿತ ಅವನು ದೇವರ ಪಕ್ಷಪಾತಿ ಆದದ್ರಿಂದ ಯಾರಿಗೊಬ್ರಿಗೆ ಪ್ರಿಯವಾದದ್ದನ್ನುಂಟು ಮಾಡ್ತಾನೆ ಅಂತಲ್ಲ, ಯಾರು ಸರಿ ಇರ್ತಾರೋ ಅವ್ರ ಪರವಾಗಿ ನಿಲ್ತಾನೆ ಅಂತ ಅರ್ಥ. ಹಾಗಾಗಿ ಭಗವಂತ ಭಕ್ತರ ಕ್ಷೇಮಕ್ಕಾಗಿ ಕರ್ತವ್ಯ ನಿರ್ವಹಿಸ್ತಾನೆ ಹೊರತು ತನಗೇನು ಲಾಭ ಆಗುತ್ತೆ ಅಂತ ಯಾವತ್ತೂ ಯಾವ ಕಾರ್ಯವನ್ನು ಮಾಡಲ್ಲ. ಇದು ನಿಮ್ಗೆ ಯಾವಾಗ್ಲೂ ಮರೆಯದೆ ನೆನಪಿರ್ಬೇಕಾದ ಅಂಶ. ಇಲ್ಲಿ ದೇವತೆಗಳ ಪರ ಯಾಕೆ ವಹಿಸ್ತಾನೆ ಅನ್ನುವ ಮಾತು ಬಂದಾಗ ಆ ಶಂ ಧಾಸ್ಯತಿ, ಅವ್ರು ಯಾವತ್ತು ಲೋಕದಲ್ಲಿ ಆನಂದ ಅಥವಾ ಸುಖವೇ ಇರ್ಬೇಕು, ಎಲ್ಲ ಸಜ್ಜನರಿಗೆ ಒಳಿತೇ ಆಗ್ಬೇಕು ಅಂತ ಬಯಸ್ತಾರೆ. ಆದ್ರಿಂದಾಗಿ ದುಷ್ಟರಿಗೆ ಶಿಕ್ಷೆ ಕೊಡ್ತಾರೆ. ಸ್ವಲ್ಪ ಋಷಿಗಳಿಗಿಂತ ಸ್ವಲ್ಪ ಕಟು ದೇವತೆಗಳು. ಋಷಿಗಳಿಗೆ ತುಂಬಾ ಕರುಣೆ ಜಾಸ್ತಿ. ಅವ್ರು ಏನಾದ್ರೂ ಬಂದು ತಕ್ಷಣ ಅದಕ್ಕೆ ಒಂದು ಪರಿಹಾರ ಸೂತ್ರ ಅಂತ ಮಾಡಿ ಏನೋ ಸ್ವಲ್ಪ ಗಮನಿಸಿ ಕ್ಷೇಮವನ್ನು ಉಂಟು ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ಆದ್ರೆ ದೇವತೆಗಳು ಹಾಗಲ್ಲ, ತಪ್ಪಿಗೆ ತಪ್ಪು ಸರಿಗೆ ಸರಿ, ಸ್ವಲ್ಪ ಕಟು. ಆದ್ರಿಂದಾಗಿ ದೇವತೆಗಳಿಗೆ ಋಷಿಗಳಿಗಿಂತ ಹೆಚ್ಚು ದೇವತೆಗಳು ಪ್ರಿಯ. ನಮಗೆ ಈ ಅಂಶವನ್ನ ಗ್ರಹಿಸುವುದಕ್ಕೆ ಸ್ವಲ್ಪ ಸಮಯ ಬೇಕಾಗ್ಬಹುದು. ಯಾಕೆಂದ್ರೆ ನಮ್ಗೆ ಕ್ಷಮಿಸುವವರು ಬಹಳ ಇಷ್ಟ ಆಗ್ತಾರೆ, ಶಿಕ್ಷಿಸುವವರು ಸ್ವಲ್ಪ ಕಷ್ಟ ಆಗ್ತಾರೆ. ಆದ್ರೆ ದೇವರಿಗೆ ಯಾಕೆ ಇಷ್ಟ ಅಂದ್ರೆ ಅವರವರ ಕರ್ಮಾನುಸಾರ ನೋಡಿ ಕೊಡ್ತಾರೆ. ಋಷಿಗಳು ಕ್ಷಮೆ ಮಾಡ್ತಾರೆ, ಅವರ ಕರುಣೆ ಅಷ್ಟೇ ಅದು. ಅದರಲ್ಲಿ ಅವ್ರು ಅನ್ಯಾಯ ಮಾಡ್ಬೇಕು ಅಂತಲ್ಲ, ಅವ್ರ ಹೃದಯ ಸ್ವಲ್ಪ ಕರುಣೆ ಜಾಸ್ತಿ. ಕರುಣೆ ಜಾಸ್ತಿ ಆದ್ರೂ ಕೂಡ ಕೆಲವೊಂದ್ ಸರ್ತಿ ಅಪಾಯಕಾರಿ. ತುಂಬಾ ಕ್ಷಮಿಸಿದ್ರು ತಪ್ಪು ತಿದ್ದಿಕೊಳ್ಳುವುದಕ್ಕೆ ಅವಕಾಶವೇ ಇಲ್ಲದಂತಾಗುತ್ತೆ. ಸ್ವಲ್ಪ ಕಠೋರವಾಗ್ಬೇಕಾಗತ್ತೆ ತಾಯಿಯ ಹಾಗೆ. ತಾಯಿಗೆ ಪ್ರೀತಿಯೇ ಇರುತ್ತೆ, ಕೆಲವು ಸರ್ತಿ ಉಲ್ಟಾನೂ ಆಗುತ್ತೆ. ಕೆಲವು ಸರ್ತಿ ತಂದೆ ತುಂಬಾ ಫ್ರೀ ಬಿಡ್ತಾರೆ, ಕೆಲವೊಂದ್ ಸರ್ತಿ ತಾಯಿ ತುಂಬಾ ಮುದ್ದು ಮಾಡ್ತಾರೆ. ಒಟ್ಟು ಯಾರೋ ಒಬ್ರು ಮುದ್ದು ಮಾಡಿ ಒಬ್ರು ಸ್ವಲ್ಪ ಕಟುವಾಗಿ ಇಟ್ಕೊಂಡ್ರೆ ಅವಾಗ ಮಕ್ಕಳು ಕ್ಷೇಮವಾಗಿರ್ತಾರೆ. ಇಬ್ರು ಬಡಿದಾಡೋರಾದ್ರೆ ಮಕ್ಕಳು ಬಡವಾಗ್ತಾರೆ. ಇಬ್ರು ಪ್ರೀತಿ ಮಾಡೋರಾದ್ರೆ ಮಕ್ಕಳು ಕೊಬ್ಬಿ ಕಾಲಡಿಗೆ ತಳ್ಳಿ ಎದ್ದು ಓಡೋಗ್ತಾರೆ. ಆದ್ರಿಂದಾಗಿ ಒಂದು ಕಡೆಯಿಂದ ಪೆಟ್ಟು ಬೀಳಬೇಕು, ಇನ್ನೊಂದ್ ಕಡೆ ಮುಲಾಮು ಹಚ್ಚಬೇಕು. ಆಗ ಇನ್ನೊಂದ್ ಸರ್ತಿ ಪೆಟ್ಟು ಬೀಳುವುದನ್ನು ತಪ್ಪಿಸಿಕೊಳ್ಳಿಕ್ ಬೇಕಿರುವ ಶಕ್ತಿ ಹುಟ್ಟತ್ತೆ. ಶ್ರೀ ಶುಕ ಉವಾಚ ಇತ್ಯಾಭಾಷ್ಯ ಸುರಾನ್ವೇಧಾ ಸಹದೇಂದ್ ಅಜಿತಸ್ಯ ಪದಂ ಸಾಕ್ಷಾತ್ ಜಗಾಮ ತಮಸಃಪರಂ. ಶುಕಮುನಿಗಳು ಹೇಳ್ತಾರೆ, ಪರೀಕ್ಷಿತ್ ರಾಜನೇ, ಬ್ರಹ್ಮದೇವರು ಹೀಗೆ ದೇವತೆಗಳನ್ನ ಸಮಾಧಾನ ಪಡಿಸಿ ಅಜಿತನ ಮುಖ್ಯ ವಾಸಸ್ಥಾನವಾದಂತಹ ಶ್ವೇತದ್ವೀಪಕ್ಕೆ ಹೋಗ್ತಾರೆ. ಅದರಲ್ಲೊಂದು ಶಬ್ದ ಗಮನಿಸಿ, ತಮಸಃ ಪರಂ, ಕತ್ತಲೆಯಿಂದ ಆಚೆಗೆ ಇರುವ, ಬರೀ ಬೆಳಕೇ ತುಂಬಿಕೊಂಡಿರುವ. ಯಾಕೆಂದ್ರೆ ಕತ್ತಲಿಗಿಂತ ಆಚೆ ಇರುವುದು ಅಂದ್ರೆ ಈ ಕತ್ತಲಿನ ಈಚೆಯಲ್ಲಿ ಆಲೋಕ ಪರ್ವತ ಅಂತ, ಅದು ಸೂರ್ಯನ ಬೆಳಕು ಮುಟ್ಟದೇ ಇರುವಂತಹ ಜಾಗ. ಈ ವೈಕುಂಠ ಅನ್ನೋದಕ್ಕೆ ಅದಕ್ಕೆ ಅವನು ಹೇಳಿದ್ದಾನಲ್ಲ ಕೃಷ್ಣನೇ, ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ಅಂತ ಹೇಳಿದ್ದು ಹೌದು. ಇನ್ನೊಂದೇನದು, ತದ್ಧಾಮ ಪರಮಂ ಮಮ, ಅದಕ್ಕಿಂತ ಹಿಂದೆ
ಅಲ್ಲಿ ಸೂರ್ಯರ ಚಂದ್ರರ ಯಾವ ಬೆಳಕು ಬರುವುದಿಲ್ಲ, ಅಂತಹ ಜಾಗ ನನ್ನದು ಅಂತ 15ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕನೋ 7ನೇ ಶ್ಲೋಕನೋ ಏನು ಇಲ್ಲಿ ನೋಡಿ. ಆಮೇಲೆ ನ ತದ್ಭಾಸೇತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅಲ್ಲಿ ಸೂರ್ಯ, ಚಂದ್ರ, ಪಾವಕ. ಬೆಳಕು ಅಂದ್ರೆ ನಮ್ಗೆ ಸಾಮಾನ್ಯ ಈ ಮೂರೇ ಗೊತ್ತಿರುದು. ಇನ್ನು ಉಳಿದದ್ದು ಏನಿದ್ರು ಕೂಡ ನಕ್ಷತ್ರ ಇತ್ಯಾದಿಗಳೆಲ್ಲ ಅತ್ಯಂತ ಸೂಕ್ಷ್ಮವಾದದ್ದು, ದೂರ ಇರುವುದರಿಂದಾಗಿ. ಆದ್ರೆ ಚತುರ್ಮುಖ ಪರಮಾತ್ಮನ ಮನೆಯನ್ನ ಬೆಳಗ್ಲಿಕ್ಕೆ ಈ ಮೂರೂ ಕೂಡ ಅಲ್ಲ, ಅದಕ್ಕಿಂತ ಆಚೆಗೆ ನನ್ನದೇ ಆದ ಸ್ವತಂತ್ರವಾದ ಬೆಳಕಿದೆ. ನಾವು ಲೋಕದಲ್ಲಿ ಹೇಳ್ತೇವೆ ಸೂರ್ಯನ್ಗೆ ಟಾರ್ಚಾ ಅಂತ, ದೇವರಿಗೆ ಹೇಳ್ಬೇಕು ದೇವರಿಗೆ ಸೂರ್ಯನ ಅಂತ. ದೇವರಿಗೆ ಸೂರ್ಯನು ಬೆಳಗಲ್ಲ ಅಂತ, ಸೂರ್ಯನು ಮುಟ್ಟಲ್ಲ ಅವನನ್ನ ಅಂತ. ಆ ರೀತಿ ತಮಸಃ ಪರಂ, ತಮಸ್ಸಿನ ಆಚೆಗೆ ಇರುವ ವಾಸಸ್ಥಾನದ ಅಜಿತನ ಮನೆಗೆ ದೇವತೆಗಳೆಲ್ಲ ಚತುರ್ಮುಖನನ್ನ ಮುಂದಿಟ್ಟುಕೊಂಡು ಹೊರಡುತ್ತಾರೆ. ಅದರಲ್ಲಿ 2 ರೀತಿ ಇದೆ. ಅಮುಕ್ತರು ಬಂದು ಸೇರಿ ಮಾತನಾಡಬಹುದಾದ ಜಾಗ ಒಂದು, ಮುಕ್ತರಾದವರು ಹೋಗಿ ಸೇರುವ ಜಾಗ ಇನ್ನೊಂದು. ಈಗ ಇವರೆಲ್ಲ ಹೋಗಿ ಭೇಟಿಯಾಗುವುದು ಅಮುಕ್ತ ಸ್ಥಾನ, ಅಂದ್ರೆ ಇನ್ನೂ ಮುಕ್ತಿ ಆಗದೆ ಇದ್ದು ಭಗವಂತನನ್ನ ಸಹಜವಾಗಿ ಹೊರ ಗಣ್ಣಿನಿಂದ ಕಾಣುವಂತಹ ಒಂದು ವಿಶಿಷ್ಟವಾದ ಸ್ಥಳ. ಅವರು ಅಂದ್ರೆ ಅಪರೋಕ್ಷಗಳಾದ್ರಿಂದಾಗಿ ದೇವರ ದರ್ಶನ ಅವ್ರಿಗೆ ನಿರಂತರ ಆಗ್ತಾ ಇರುತ್ತೆ. ಅಪರೋಕ್ಷ ಆದ್ಮೇಲೆ ಅವರಿಗೆ ದೇವರನ್ನು ನೋಡ್ಲಿಕ್ಕೆ ಕಷ್ಟ ಪಡ್ಬೇಕಾಗಿಲ್ಲ. ಕಣ್ಣು ಮುಚ್ಚಿದ್ರೆ ದೇವ್ರ ಕಣ್ಣು ಮುಂದೆ ಬರ್ತಾನೆ. ನಮ್ಗೆ ಕಣ್ ತೆಗೆದ್ರು ಬರಲ್ಲ, ಕಣ್ ಮುಚ್ಚಿದ್ರು ಬರಲ್ಲ. ಬಾರಪ್ಪ ಅಂತ ಅಕಸ್ಮಾತ್ ಅವ್ನ್ ಬಂದೇ ಬಿಟ್ಟ ಅಂದ್ರೆ ನಾವೇ ಕಂಪ್ಲೇಂಟ್ ಮಾಡ್ತೇವೆ ಪೊಲೀಸ್ ಸ್ಟೇಷನ್ಗೆ. ಯಾರೋ ಒಬ್ಬ ಬಂದ್ಬಿಡ್ತಾನೆ ಶಂಕೆ ಚಕ್ರ ಇಟ್ಕೊಂಡು, ಮೊದ್ಲು ಕಳಿಸ್ಬಿಡಿ ನನ್ನ ಆಸ್ಪತ್ರೆಗೆ, ಜೈಲಿಗೆ ಅಂತ ಓಡಿಸ್ಬಿಡ್ತೇವೆ ನಾವು. ಅದಕ್ಕೆ ದೇವ್ರು ಬರಲ್ಲ. ತತ್ರಾದೃಷ್ಟ ಸ್ವರೂಪಾಯ ಶ್ರುತ ಪೂರ್ವಾಯ ಚಾಭ್ಯದಾತ್ ಸ್ತುತಿಮದ್ಭುತ ಗೀರ್ಭಿಷ್ವಹಿತೇಂದ್ರಿಯ. ಅವಹಿತ ಇಂದ್ರಿಯ, ಅವಹಿತ ಅಂದ್ರೆ ಎಚ್ಚರದಲ್ಲಿರುವ ಇಂದ್ರಿಯಗಳೊಂದಿಗೆ ಕೂಡಿದ, ಅಂದ್ರೆ ನಾನು ಏನ್ ಮಾತಾಡ್ತಾ ಇದ್ದೇನೆ ಅಂತ ಎಚ್ಚರ ಇರುತ್ತೆ, ನಾನು ಏನ್ ಯೋಚಿಸ್ತಾ ಇದ್ದೇನೆ ಅಂತ ಎಚ್ಚರ ಇರುತ್ತೆ. ಇದು ಬಹಳ ಮುಖ್ಯ. ಯಾವಾಗ್ಲೂ ನಾವು ಯಾರಿಗಾದ್ರೂ ಏನಾದ್ರೂ ಮಾತಾಡ್ತಾ ಇರ್ಬೇಕಾದ್ರೆ ಅವಹಿತ ಮನಃಶೃಣು, ಗಮನ ಇಟ್ಟು ಕೇಳು ಅಂದ್ರೆ ಅದನ್ನ ತುಂಬಾ ಆಲೋಚನೆ ಮಾಡಿ ಕೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಏನೋ ಹೇಳಿದ್ರು ಚೆನ್ನಾಗಿತ್ತು, ಈಗ ತಲೆ ತುರಿಸುವಾಗ ಅದೆಲ್ಲ ಜಾರಿ ಹೋಯ್ತು ಅಂತ ಆಗ್ಬಿಟ್ರೆ ಕೇಳಿದ್ದು ಉಪಯೋಗ ಇಲ್ಲ, ಹೇಳಿದವರಿಗೂ ಬುದ್ಧಿ ಇಲ್ಲ. ಅಲ್ಲಿ ಅದೃಶ್ಯ ಅವನು ನಿಜವಾಗಿ. ತತ್ರ ಅದೃಷ್ಟ ಸ್ವರೂಪಾಯ, ವಸ್ತುತ ಅವನು ದೃಷ್ಟ ಅಲ್ಲ ಯಾರಿಗೂ. ಆದ್ರೆ ಇವರು ಶ್ರದ್ಧೆಯಿಂದ ಬಂದು ಕೇಳ್ತಾ ಇದ್ದಾರೆ. ಆದ್ರಿಂದಾಗಿ ಅದೃಶ್ಯ ಸ್ವರೂಪನಾಗಿಯೂ ಕೂಡ, ಕಣ್ಣಿಗೆ ಕಾಣಿಸದೆ ಹೋದ್ರೂ ಕೂಡ ವೇದಗಳಿಂದ ಅವನನ್ನ ಸ್ತುತಿ ಮಾಡಿದ್ದಕ್ಕಾಗಿ ಅವನು ಕಾಣಿಸಿದ. ಶ್ರುತಪೂರ್ವಾಯ, ಆದ್ರೆ ಅವನ ಬಗ್ಗೆ ತುಂಬಾ ಕೇಳಿದ್ದಾರೆ ಮೊದ್ಲು. ಆದ್ರಿಂದಾಗಿ ಅವರಿಗೆ ಭಗವಂತನ ದರ್ಶನ ಆಗುವುದಕ್ಕೆ ಬೇಕಿರುವಂತಹ ಒಂದು ಪೂರ್ವ ಸಿದ್ಧತೆ ಇನ್ನು ಕಂಡಿಲ್ಲ, ಕಾಣ್ಬೇಕಷ್ಟೇ. ಈಗ ಸ್ತೋತ್ರ ಆದ್ಮೇಲೆ ಕಾಣಿಸಿಕೊಳ್ತಾನೆ. ಆದ್ರೆ ಅವನ ಅರಿವಿದೆ, ಅವರಲ್ಲೇ ಮನಸ್ಸಿಗೆ ಗಮನಕ್ಕೆ ಸದಾ ಭಗವಂತ ಗೋಚರಿಸ್ತಾನೆ. ಆದ್ರೆ ಈಗ ಗಮನ ಇಟ್ಟು ಅವರು ಸ್ತೋತ್ರವನ್ನ ಮಾಡುವುದನ್ನ ಉಲ್ಲೇಖ ಮಾಡ್ತಾ ಶುಕಾಚಾರ್ಯರು ಏನ್ ಮಾಡಿದ್ರು, ಅದೃಷ್ಟ ಸ್ವರೂಪನಾದ ಕೇಳಿ ತಿಳಿದಿರುವ ಭಗವಂತನ ಬಗ್ಗೆ ದೈವೀಭಿ ಗೀರ್ಭಿ ಸ್ತುತಿಭಿ ಸ್ತುತಿಂ ಅದ್ಭುತ ದೈವೀಭಿ ಗೀರ್ಭಿ ಅಭ್ಯದಾತ್, ಅತ್ಯಂತ ಉತ್ತಮವಾದ ವೇದದ ಮಾತುಗಳಿಂದ ಅದ್ಭುತವಾಗಿ ಸ್ತುತಿಸಿದರು. ಬ್ರಹ್ಮೋವಾಚ ಅವಿಕ್ರಿಯಂ ಸತ್ಯಮನಂತಮದ್ಯಂ ಗುಹಾಶಯಂ ನಿಷ್ಕಲಮ ಪ್ರತರ್ಕ್ಯಂ ವಚಸಾ ನಿರುಕ್ತಂ ನಮಾಮಹೇ ದೇವವರಂ ವರೇಣ್ಯಂ. ಲೋಕದ ಸುಖ ದುಃಖಗಳಿಗೆ ವಿಕಾರ ಹೊಂದದವನು ಅವಿಕ್ರಿಯಂ, ಎಂದು ಅವನಿಗೆ ವಿಕಾರ ಇಲ್ಲ. ಸತ್ಯಂ, ಅವನು ಅತ್ಯಂತ ಪ್ರಾಮಾಣಿಕವಾದವನು ಮತ್ತು ಎಲ್ಲ ಜಗತ್ತಿನ ವಸ್ತುಗಳಿಗೆ ಅಸ್ತಿತ್ವವನ್ನು ಕೊಟ್ಟವನು. ಸತ್ ಯಾಪಯತಿ. ಅನಂತಂ, ಕೊನೆ ಇಲ್ಲದವನು, ಅಂತ ಇಲ್ಲದವನು ಅನಂತ. ಆದ್ಯಂ, ಎರಡರ್ಥ. ಒಂದು ಆದ್ಯ ಅಂದ್ರೆ ಗುಳುಂ ಮಾಡುವವನು ಅಂತ ಅರ್ಥ, ಅಧಭಕ್ಷಣೆ ಧಾತುವಿನಿಂದ ಹುಟ್ಟತ್ತೆ. ಇನ್ನೊಂದು ಆದ್ಯ ಅಂದ್ರೆ ಎಲ್ಲಕ್ಕಿಂತ ಮೊದಲಿದ್ದು ಕಾರಣ ಅಂತ ಅರ್ಥ.
ಜಗತ್ತಿಗೆ ಕಾರಣನಾಗಿದ್ದಾನೆ, ಕೊನೆಗೆ ಜಗತ್ತು ಮುಗಿದಾಗ ಅದನ್ನು ಮುಗಿಸ್ಕೊಂಡು ಬಿಡ್ತಾನೆ. ಅವನು ಆ ಹೊಟ್ಟೆಗೆ ಎಲ್ಲವನ್ನು ಹಾಕೊಂಡು ಪ್ರಳಯ ಕಾಲದಲ್ಲಿ ನುಂಗಿ ಬಿಡ್ತಾನೆ. ಗುಹಾಶಯಂ, ಎಲ್ಲರ ಹೃದಯ ಗುಹೆಯಲ್ಲಿ ವಾಸ ಮಾಡಿದವನು. ನಿಷ್ಕಲಂ, ಅವನಿಗೆ ಒಂದು ತುಂಡು ಇಡೀ ಅಂತ ಈ ವಿಭಾಗಗಳಿಲ್ಲ. ಅವನು ಪೂರ್ತಿನೇ ಯಾವತ್ತೂ ಕೂಡ, ಕಲಾಭಾಗ ಅಂತ ಇಲ್ಲವೇ ಇಲ್ಲ, ಪೂರ್ತಿನೇ ಅವನು ಯಾವಾಗ್ಲೂ ಕೂಡ. ಅಪ್ರತರ್ಕ್ಯಂ, ನೀವು ದೇವರ ಬಗ್ಗೆ ತುಂಬಾ ತರ್ಕ ಮಾಡಿ ತಿಳ್ಕೊಳ್ತೇವೆ ಅಂತ ಹೊರಟ್ರೆ ದೇವರು ಏನು ಅರ್ಥ ಆಗದೆ ಇರುವಷ್ಟು ಇನ್ನೂ ಗೂಢವಾಗ್ತಾ ಹೋಗ್ತಾನೆ. ಅಪ್ರತರ್ಕ್ಯಂ ಅಂದ್ರೆ ಅವನು ಗುಣವಂತನೂ ಹೌದು, ನಿರ್ಗುಣನೂ ಹೌದು. ಇದು ಹೇಗೆ? ಗುಣ ಇದೆ ಅನ್ನೋದು ಸತ್ಯ, ಅಥವಾ ಸ್ಥೂಲನೂ ಹೌದು, ಸೂಕ್ಷ್ಮನೂ ಹೌದು, ಅಥವಾ ಅಣೋರಣೀಯನೂ ಹೌದು, ಮಹತೋ ಮಹೀಯನೂ ಹೌದು. ಅಟ್ ಎ ಟೈಮ್ ಅದು ಹೇಗ್ ಸಾಧ್ಯ? ಎಲ್ಲ ಇಂದ್ರಿಯಗಳಿಂದಲೂ ಎಲ್ಲ ಇಂದ್ರಿಯಗಳ ಕೆಲಸವನ್ನೂ ಮಾಡ್ತಾನೆ. ಅವನ ಅವಯವಕ್ಕೂ ಅವಯವಗೂ ವ್ಯತ್ಯಾಸ ಇಲ್ಲ, ಅವನ ಅವತಾರಕ್ಕೂ ಮೂಲಕ್ಕೂ ವ್ಯತ್ಯಾಸ ಇಲ್ಲ, ಅವನಿಗೂ ಅವನ ಗುಣಗಳಿಗೂ ವ್ಯತ್ಯಾಸ ಇಲ್ಲ. ಆದ್ರೆ ವ್ಯವಹಾರ ಇದೆ. ಬಹಳ ಆಶ್ಚರ್ಯವಿದು. ಆದ್ರೆ ಎರಡನ್ನೂ ವೇದ ಹೇಳುತ್ತೆ. ಆನಂದಂ ಬ್ರಹ್ಮಣೋ ವಿದ್ವಾನ್, ಬ್ರಹ್ಮನಿಗೆ ಆನಂದ ಇದೆ ಅಂತ ತಿಳಿ ಅಂತಾನು ಹೇಳುತ್ತೆ. ಸತ್ಯಂ ಜ್ಞಾನವನಂತಂ ಬ್ರಹ್ಮ, ಅವನೇ ಆನಂದ ಆಗಿದ್ದಾನೆ ಅಂತಾನು ಹೇಳುತ್ತೆ. ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ ಅನ್ನೋದ್ರ ಅರ್ಥ ಬಿಟ್ಟು ಬಿಡ್ಬೇಕು ಅಂತ ಅರ್ಥ ಅಲ್ಲ. ಅದನ್ನ ನಾವು ಲೋಕದಲ್ಲಿ ಇರುವಂತಹ ವಸ್ತುವಿನಂತೆ ಅವನನ್ನು ಅಂತ ತಿಳ್ಕೊಳ್ಳಿಕ್ಕೆ ಹೋದ್ರೆ ಅಲ್ಲಿಯ ನೀನು ಕಂಡ ಬುದ್ಧಿವಂತಿಕೆಯ, ನೀನು ಕಂಡ ಪ್ರತ್ಯಕ್ಷದ ಆಧಾರದಲ್ಲಿ ಅವನನ್ನ ಗ್ರಹಿಸಿ ದೇವರು ಅಂದ್ರೆ ಇಷ್ಟೇ ಅಂತ ಪರಿಗಣಿಸ್ಲಿಕ್ಕಾಗುದಿಲ್ಲ. ಅಷ್ಟೇ ಅರ್ಥ ಹೊರತು ತಿಳಿಲಿಕ್ಕೇ ಬರುದಿಲ್ಲ ಅಂತ ಅರ್ಥ ಅಲ್ಲ. ನಮ್ಮ ತರ್ಕಗಳಿಂದ ಆತನನ್ನ ಅಳೆದು ತೂಗಿ ತಿಂದು ತೇಗಿ ಏನಾದ್ರೂ ಮಾಡಿಬಿಡ್ತೇವೆ ಅಂತ ಅನ್ಲಿಕ್ಕೆ ಆಗುದಿಲ್ಲ. ಅಪ್ರತರ್ಕ್ಯಂ ಅಲ್ಲ, ಹಾಗೆ ಅಲ್ವಾ? ನಮ್ಗೆ ಏನ್ ಸಿಕ್ಕಿದ್ರು ಅದನ್ನ ಕೊನೆ ಗುಳುಂ ಮಾಡ್ಬಿಡ್ಬೇಕು ಅಂತ ಆಸೆ. ಹಾಗೆಲ್ಲ ದೇವರು ಸಿಗೋನಲ್ಲ ಅಂತ ಅರ್ಥ. ಅಪ್ರತರ್ಕ್ಯಂ. ಮನೋಗ್ರಯಾಣಂ, ಮನಸ್ಸಿಗಿಂತ ಮುಂಚೆನೆ ಹೋಗ್ತಿರ್ತಾನವನು. ಮನಃ ಅಗ್ರಯಾಣಂ, ಮನಸ್ಸಿಗಿಂತ ನಾವೇನ್ ಅನ್ಕೊಂಡಿದೀವಿ, ಮನಸ್ಸು ಅನ್ನೋದಷ್ಟು ಸೂಪರ್ ಫಾಸ್ಟ್ ಇನ್ನೊಂದಿಲ್ಲ ಅಂತ. ಆದ್ರೆ ಅವನು ಮನಸ್ಸಿಗಿಂತ ಫಾಸ್ಟ್ ಅವನು. ಆದ್ರಿಂದಾಗಿ ಮನೋಗ್ರಯಾಣಂ, ನಮಗೆ ಕಲ್ಪನೆಗೆ ಸಿಗದಷ್ಟು ವೇಗದಿಂದ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡವ. ವಚಸಾನಿರುಕ್ತಂ, ಮಾತಿನಿಂದಲೂ ಅವನನ್ನು ಹಿಡಿದಿಡುವುದು ಸಾಧ್ಯವಿಲ್ಲ. ವಚಸ ಅನಿರುಕ್ತಂ, ಅವನನ್ನು ನಿರ್ವಚನ ಮಾಡಿ ಹೇಳಲಿಕ್ಕಾಗುದಿಲ್ಲ. ಈಗ ನಮ್ಗೆ ಒಂದು ಶಬ್ದಕ್ಕೆ ಒಂದು ಅರ್ಥದಲ್ಲಿ ಹೇಳ್ಬೋದು. ಈಗ ವಿಷ್ಣು ಅನ್ನುವ ಶಬ್ದಕ್ಕೆ ವಿಷಂನುದತಿ ಅಂತ ಹೇಳ್ಬೋದು. ಆದ್ರೆ ಅದು ಒಂದೇ ಅರ್ಥ ಅಲ್ಲ, ಅದಕ್ಕೆ ಇನ್ನೂ 100 ಅರ್ಥ ಹೇಳ್ಬೋದು, ಇನ್ನೂ 1000 ಅರ್ಥ ಹೇಳ್ಬೋದು. ಆದ್ರೆ ನಮ್ಗೆ ಗೊತ್ತಿರುವುದು 1, 2 ಅರ್ಥ, 3 ಅರ್ಥ, 5 ಅರ್ಥ. ವ್ಯಾಕರಣ ಗೊತ್ತಿದ್ರೆ ಒಂದು 10 ಅರ್ಥ, ಇನ್ನು ಸ್ವಲ್ಪ ನಿರುಕ್ತಿ ಗೊತ್ತಿದ್ರೆ 30 ಅರ್ಥ, ಇನ್ನೂ ಸ್ವಲ್ಪ ಗೊತ್ತಾದ್ರೆ ಒಂದು 40 ಅರ್ಥ. ಆದ್ರೆ ಆಚೆಗೆ ಅಲ್ಲಿಗೆ ಮುಗಿಯುವುದಿಲ್ಲ. ಅದು ಅನಿರುಕ್ತಂ, ಹೇಳಿ ಮುಗಿಸ್ಲಾಗದ್ದು. ಹೇಳಿದ್ದೆಲ್ಲ ನಿರುಕ್ತವೇ, ಆದ್ರೆ ಹೇಳಿ ಆಯ್ತು ಅಂತ ಅನ್ನುವ ನಿರುಕ್ತಿ ಅವನಲ್ಲಿ ಇಲ್ಲ. ಅನಿರುಕ್ತಂ. ವಚಸ ಅನಿರುಕ್ತಂ, ಅವನ ಬಗ್ಗೆ ಹೇಳಿ ಮುಗಿಸ್ತಿದ್ದು ಅಂತ ಇಲ್ಲವೇ ಇಲ್ಲ, ಯಾರು ಇಲ್ಲ, ಇಲ್ಲಿ ತನಕನು ಯಾರು ಬಂದಿಲ್ಲ. ಅಂತಹ ಮಾತಿಗೆ ಸಿಗದ, ಮನಸ್ಸಿಗೆ ನಿಲುಕದ, ಬುದ್ಧಿಗೆ ಒದಗದ, ಕಣ್ಣಿಗೆ ಕಾಣದ, ಹೃದಯದೊಳಗೇ ಇರುವ, ಎಲ್ಲವನ್ನೂ ನುಂಗುವ, ಎಲ್ಲದಕ್ಕೂ ಕೊನೆಯನ್ನ ಮುಟ್ಟಿಸುವ, ಆದ್ರೆ ತನಗೆ ಕೊನೆ ಇಲ್ಲದ, ಆದ್ರೆ ಎಲ್ಲವನ್ನೂ ತರುವ, ಆದ್ರೆ ತರುವ ಎಲ್ಲ ಕ್ರಿಯೆಯಲ್ಲಿ ತಾನೆಂದೂ ಒದಗದ ಭಗವಂತನನ್ನು ದೇವವರಂ ವರೇಣ್ಯಂ ನಮಾಮಹೇ. ದೇವವರಂ, ದೇವತೆಗಳಿಗಿಂತಲೂ ಮಿಗಿಲಾದ, ವರೇಣ್ಯ, ವರೇಣ್ಯ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ವರ ಈಡ್ಯ ವರೇಡ್ಯ, ಅದು ಡ್ಯಾಕ್ಕೆ ಣ ಬಂದ್ರೆ ತೃತೀಯೋ ಅತಿಶಯ ಅಂತ ವರೇಣ್ಯ ಅಂತ ಆಗುತ್ತೆ. ವರೇಣ್ಯ. ಈಡ್ಯ ಅಂದ್ರೆ ಈಡಸ್ತುತವು ಅಂತ ಧಾತು. ಎಲ್ಲರಿಗಿಂತ ಹೆಚ್ಚು ಸ್ತುತ್ಯನಾದ, ಎಲ್ಲರಿಗಿಂತ ಹೆಚ್ಚು ಗುಣಗಳಿಂದ ತುಂಬಿಕೊಂಡಿರುವ. ಯಾರನ್ನ ಹೊಗಳ್ತೇವೆ? ಗುಣ ಇದ್ರೆ ಹೊಗಳ್ಬೇಕು. ಸುಮ್ನೆ ಹೊಗಳುದನ್ನ ವೇದ ಹೇಳಲ್ಲ. ವೇದ ಇದ್ದ ಗುಣಗಳನ್ನೇ ಹೇಳುದು. ಎಲ್ಲ ಗುಣಗಳನ್ನ ಹೇಳಿ ಏನು ಇಲ್ಲ ಅಂದ್ರೆ ಅವನಲ್ಲಿ ಎಲ್ಲ ಗುಣಗಳಿದೆ, ಅಷ್ಟೇ ಗುಣ ಇದೆ ಅಂತ ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ ಅನ್ನುವ ಅರ್ಥದಲ್ಲಿ ಅವನನ್ನ ಅವಿಕ್ರಿಯಂ ಅಥವಾ ವಚಸ ಅನಿರುಕ್ತಂ ಅನ್ನುವ ಶಬ್ದದಿಂದ ಹೇಳಿದ್ದು. ಅವನಲ್ಲಿ ಎಲ್ಲಾ ಧರ್ಮಗಳು ಇದೆ. ಅಲ್ಲ, ಅವನಲ್ಲಿ ಏನೂ ಧರ್ಮಗಳಿಲ್ಲ ಅಂತ ನಾವು ಹೇಳಿದ್ರೆ ಹಾಗಾದ್ರೆ ಅವನನ್ನ ಸತ್ಯಂ ಅಂತ ಹೇಳಿದ್ರೆ ಏನರ್ಥ? ಅಥವಾ ಅನಂತ ಅಂದ್ರೆ ಏನರ್ಥ? ಯಾಕೆ ಈ ಶಬ್ದಗಳನ್ನು ಬಳಸಿದ್ರು ಅನ್ನೋದನ್ನ ಗಮನಿಸ್ಬೇಕು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನುವ ಶಬ್ದವನ್ನೇ ಇಲ್ಲಿ ಬಳಸಿಕೊಂಡ್ರು ಅಂದ್ರೆ ಇದು ವೇದದ ಅರ್ಥವನ್ನೇ ಹೇಳಲಿಕ್ಕೋಸ್ಕರ ಹೊರಟದ್ದು. ಸತ್ಯ ಅಂದ್ರೆ ದೇವರಲ್ಲಿ ಸತ್ಯ ಅನ್ನೋದು ಸುಮ್ನೆ ಕಾಣಿಸುವುದಷ್ಟೇ. ಅದಿಲ್ಲ ಅಂದ್ರೆ ಮತ್ತೆ ಸತ್ಯ ಅಂತ ಹೊಗಳುದಕ್ಕೆ. ನೀವು ತುಂಬಾ ಚಂದ ಇದ್ದೀವಿ, ಆದ್ರೆ ನಾನು ಸುಮ್ನೆ ಹೇಳಿದ್ದಾಯ್ತಾ,
ಅದು ನೀವು ಚಂದ ಇಲ್ಲ, ನಿಮ್ಗೆ ಬೇಜಾರಾಗುತ್ತೆ ಅಂತ ನಾನ್ ಚಂದ ಇದ್ದೀರಿ ಅಂತ ಹೇಳಿದ್ದು. ನೀವು ತುಂಬಾ ಒಳ್ಳೆ ಹಾಡ್ತೀರಿ, ಅಲ್ಲ ಹಾಡ್ ಚೆನ್ನಾಗಿಲ್ಲ, ನಿಮ್ಗೆ ಹಾಗೆ ಹೇಳದೇ ಇದ್ರೆ ಬೇಜಾರಾಗುತ್ತೆ, ಅದಕ್ಕೋಸ್ಕರ ನಿಮ್ ಹಾಡ್ ಚೆನ್ನಾಗಿದೆ ಅಂತ ಹೇಳಿದ್ದು ಅಂತ ಹೀಗೆ ನಾವೇ ಹೇಳಿದ್ದಕ್ಕೆ ವಿರುದ್ಧ ಮಾತಾಡಿದ್ರೆ, ವೇದಕ್ಕೂ ಹೀಗೆ ಅರ್ಥ ಮಾಡಿದ್ರೆ ನಾವೆಷ್ಟು ದಡ್ಡರಾಗ್ಬಿಡ್ತೀವಿ. ಸಾವಿರಾರು ವರ್ಷಗಳ ತಪಸ್ಸು ಮಾಡಿ ಆ ಪದಗಳಿಗೆ ಏನು ಅರ್ಥ ಇಲ್ಲ ಅಂತಂದು ಬಿಟ್ರೆ, ಅದು ಸತ್ಯ ಅಂದ್ರೆ ಸತ್ ಯಾಪಯತಿ, ಅದು ಸಾತ್ವಿಕತೆಯನ್ನು ಹುಟ್ಟು ಹಾಕುವಂತದ್ದು. ಆ ಗುಣ ಅವನಲ್ಲಿ ಇದೆ. ಸತ್ಯ ಅನ್ನುವಂತ ಈಗ ಅವನು ಅವಿಷಯ ನಿರ್ವಿಷಯತ್ವಂ ಅಂತ ನಾವು ಹೇಳಿದ್ರೆ, ನಿರ್ವಿಷಯತ್ವಂ ಅನ್ನೋದೇ ಒಂದು ವಿಷಯ ಆಯ್ತಲ್ವಾ. ಏನು ಅವನಲ್ಲಿ ಧರ್ಮ ಇಲ್ಲ ಅಂದ್ರೆ, ಧರ್ಮ ಇಲ್ಲದೆ ಇರುವುದು ಅನ್ನೋದೊಂದು ಧರ್ಮ ಆಯ್ತಲ್ವಾ. ಈಗ ಯಾರೋ ಒಬ್ಬ ನನಗೇನು ಬಯಕೆ ಇಲ್ಲ ಅಂದ, ನಾನೇನನ್ನು ಬಯಸುವುದಿಲ್ಲ. ಅಲ್ಲಪ್ಪ, ನಾನೇನನ್ನು ಬಯಸುವುದಿಲ್ಲ ಅನ್ನೋದು ಕೂಡ ಒಂದು ಬಯಕೆ ಅಲ್ವಾ. ನಾನೇನನ್ನು ಬಯಸುವುದಿಲ್ಲ, ನಾನೇನನ್ನು ಬಯಸುವುದಿಲ್ಲ ಅನ್ನೋದೊಂದು ಬಯಕೆ ಆಯ್ತಲ್ವಾ. ಅದನ್ನ ಬಿಟ್ಟು ಬದುಕುದು ಹೇಗೆ? ಹಾಗಾಗಿ ಕೆಲವೊಂದ್ ಸರ್ತಿ ಕೆಲವು ಶಬ್ದಗಳು ಮಾತಿಗೆ ಚಂದ, ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಹೋದ್ರೆ ತಲೆ ಕೆಡುತ್ತೆ. ಹಾಗೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಅವನು ಸ್ತುತ್ಯ ಸ್ತುತ್ಯ ಸ್ತುತ್ಯ, ಅವನು ವರೇಣ್ಯ ಅನ್ನುವ ಶಬ್ದ, ಅದಕ್ಕೆ ಆ ವರೇಣ್ಯ ಶಬ್ದ ಬಳಸಿದ್ರು. ಅವನಷ್ಟು ಸ್ತುತಿಗೆ ಅರ್ಹನಾದ ಮತ್ತೊಬ್ಬ ಯೋಗ್ಯ ವ್ಯಕ್ತಿ ಇಲ್ಲ. ಎಲ್ಲ ಸ್ತುತಿ ಮಾಡಿ, ನೀನು ಹಾಗೆ, ನೀನು ಹೀಗೆ, ನೀನು ಮತ್ತೊಂದು, ನೀನು ಮಗದೊಂದು, ನೀನು ಅದು, ನೀನು ಇದು, ನೀನು ಇನ್ನೊಂದು ಮತ್ತೊಂದು, ನೀನು ಅದು ಪ್ಲಸ್ ಇದು, ಅದು ಗುಣಿಸುವುದು, ಅದು ಭಾಗಿಸುವುದು ಎಲ್ಲ ಹೇಳಿ ಕೊನೆಗೆ ನೀನ್ ಸೊನ್ನೆ ಅಂದ್ಬಿಟ್ರೆ ಮಣ್ಣು ಅಂತ ಬಾಯಿಗೆ ಹಾಕೊಳ್ಳು ಅಂತಾನೆ ಅವನು ಕೂಡ. ವಿಪಶ್ಚಿತಂ ಪ್ರಾಣಮನೋಧಿಯಾತ್ಮನಾಂ ಅರ್ಥೇಂದ್ರಿಯಾಭಾಸಮನಿದ್ರಮೌರಣಂ ಛಾಯಾತಪೋ ಯತ್ರ ನ ಕೃತಪಕ್ಷೌ ತಮಃಶರಣೇಂದ್ರಿಯುಗಂ ವ್ರಜಾಮಹೇ. ಪ್ರಾಣಮನೋಧಿಯಾತ್ಮನಾಂ ವಿಪಶ್ಚಿತಂ, ಪ್ರಾಣ ಮನಸ್ಸು ಬುದ್ಧಿ ಈ ಜೀವಾತ್ಮರನ್ನು ಚೆನ್ನಾಗಿ ಬಲ್ಲವ ಪರಮಾತ್ಮ. ವಿಪಶ್ಚಿತಂ ಅರ್ಥೇಂದ್ರಿಯಾಭಾಸಮನಿದ್ರಮೌರಣಂ, ಅರ್ಥ ಈ ವಿಷಯ ಪದಾರ್ಥಗಳಿಂದ ಸಿಗುವಂತಹ ಸೌಖ್ಯ ಏನಿದೆ ಅದು ತಾತ್ಕಾಲಿಕ, ಶಾಶ್ವತ ಅಲ್ಲ. ಅರ್ಥ ಅಂದ್ರೆ ಪದಾರ್ಥ, ಇಂದ್ರಿಯ ಅಂದ್ರೆ ಕಣ್ಣು ಮೂಗು ಇತ್ಯಾದಿ. ಈ ಅರ್ಥ ಮತ್ತು ಇಂದ್ರಿಯಗಳಿಗಿರುವಂತಹ ಸಂಬಂಧ ಏನಿದೆ, ಅದರಿಂದ ಸಿಗುವ ಸುಖ ಏನಿದೆ, ಅದು ಕೇವಲ ತಾತ್ಕಾಲಿಕ. ಆ ಸುಖವನ್ನ ಅವನು ಎಂದೂ ಕೂಡ ತನಗೆ ಬೇಕು ಅಂತ ಬಯಸುವನಲ್ವೇ ಅಲ್ಲ. ಅವನು ಅದನ್ನು ಸುಮ್ನೆ ನಮ್ಗೋಸ್ಕರ ಕೊಡ್ಲಿಕ್ಕೋಸ್ಕರ ಇಟ್ಕೊಂಡು ಕೂತಿರ್ತಾನೆ. ಅಂದ್ರೆ ವಿಷಯ ಪದಾರ್ಥಗಳಿಂದ ಬಂದ ಜ್ಞಾನವನ್ನು ನಮ್ಗೆ ಇಂದ್ರಿಯಗಳಿಗೆ ಉಂಟು ಮಾಡ್ತಾನಷ್ಟೇ. ಆಭಾಸಯತಿ, ಅರ್ಥಗಳನ್ನು ಇಂದ್ರಿಯಗಳಿಗೆ ಆಭಾಸಯತಿ, ಅದರಿಂದಾಗಿ ಅರ್ಥೇಂದ್ರಿಯಾಭಾಸ ತಂ ಅರ್ಥೇಂದ್ರಿಯಾಭಾಸಂ. ಅನಿದ್ರಂ, ಅವನಿಗೆ ನಿದ್ದೆ ಬರಲ್ಲ. ಔರಣಂ, ಅವನಿಗೆ ಗಾಯ ಆಗಲ್ಲ, ಅವನಿಗೆ ಬೇಜಾರಾಗಲ್ಲ, ಅವನಿಗೆ ಕಿರಿಕಿರಿ ಆಗಲ್ಲ. ನಮ್ಗಾದ್ರೆ ಇವತ್ತೇನೋ ಒಂದು ಕಾರ್ಯಕ್ರಮ ಫಿಕ್ಸ್ ಆಗಿ ಸಂಜೆ ಮಳೆ ಬಂತು ಅಂತ ಕ್ಯಾನ್ಸಲ್ ಆದ್ರೆ 1 ವಾರ ಬೇಕು ಸಹಿಸ್ಕೊಳ್ಳಿಕ್ಕೆ. ಏನದು ಮೊನ್ನೆ ಒಂದು ಸುಮ್ನೆ ಮಳೆ ಬಂದು ಎಲ್ಲಾ ಕಾರ್ಯಕ್ರಮ ಹಾಳಾಗೋಯ್ತು ಅಂತ ನಾವು ಬೇಜಾರು ಮಾಡ್ಕೊಳ್ತೇನೆ ಇರ್ತೇನೆ. ಅವನಿಗೆ ಆ ರೀತಿ ಅವ್ಯವಸ್ಥೆಯ ಪರಿಣಾಮವೇ ಇಲ್ಲ. ಅವನಿಗೆ ಶರೀರ ಇಲ್ಲ ಅಂದ್ರೆ ಗಾಯ ಇಲ್ಲ ಅಂತ ಅರ್ಥ. ಔರಣ, ನಮ್ಗೆ ವ್ರಣ ಆಗುತ್ತೆ, ಕುತ್ತಾಗುತ್ತೆ, ಗಾಯ ಆಗುತ್ತೆ, ಬೇಜಾರಾಗುತ್ತೆ, ಕಿರಿಕಿರಿ ಆಗುತ್ತೆ, ಅವನಿಗೆ ಅದಿಲ್ಲ. ಛಾಯಾತಪೌ ಯತ್ರಣ ಗೃಧ್ರ ಪಕ್ಷವು, ಅವನಿಗೆ ಈ ಅವಿದ್ಯೆ ಮತ್ತು ಶಾಸ್ತ್ರಜನ್ಯ ವೃತ್ತಿಜ್ಞಾನ ಅನ್ನುವಂತಹ ಸಮಸ್ಯೆಗಳಿಲ್ಲ. ಛಾಯಾ ಮತ್ತು ಆತಪ, ಛಾಯಾ ಅಂದ್ರೆ ಅವಿದ್ಯೆ, ಆತಪ ಅಂದ್ರೆ ಇಂದ್ರಿಯಗಳಿಂದ ಬಂದ ಜ್ಞಾನ, ಅದಕ್ಕೆ ವೃತ್ತಿಜ್ಞಾನ ಅಂತ ಕರೀತಾರೆ. ವೃತ್ತಿಜ್ಞಾನ ಅಂತಂದ್ರೆ ಇಂದ್ರಿಯಗಳಿಂದ ಗೊತ್ತಾದ ಮೇಲೆ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಅದೆರಡೂ ಕೂಡ ಈ ಜೀವನದ ಊರ್ಧ್ವಗತಿ ಮತ್ತು ಅಧೋಗತಿಗೆ ಕಾರಣೀಭೂತವಾದಂತಹ 2 ಪಕ್ಷಗಳು. ಗೃಧ್ರ ಪಕ್ಷವು, ಗೃಧ್ರ ಅಂದ್ರೆ ಆಸೆ ಪಡುವಂತಹ ಪಕ್ಷ, ಸ್ವರ್ಗಾದಿ ಸುಖಗಳ ತನಕ ಕರೆದೊಯ್ಯುವ ಪಕ್ಷ ಒಂದಾದ್ರೆ, ನರಕಾದಿಗಳ ತನಕ ಕರ್ಕೊಂಡು ಹೋಗುವಂತಹ ಛಾಯ ಅದು ಕತ್ತಲೆ, ಆತಪ ಅದು ಬೆಳಕು. ಬೆಳಕು ಊರ್ಧ್ವಗತಿ, ಕತ್ತಲೆ ಕೆಳಗತಿ. 2 ರೀತಿಯ ಗತಿಗಳನ್ನ ಉಂಟು ಮಾಡುವಂತಹ ಪಕ್ಷಗಳನ್ನ ಲೋಕಕ್ಕೆ ಕೊಡುವವನು. ರೆಕ್ಕೆಗಳಂತೆ ಅಂದ್ರೆ ಜೀವನಿಗೆ 2 ಪಕ್ಷ ಇದೆ. ಪರಮಾತ್ಮನಿಗೆ ಮಾತ್ರ ಪಕ್ಷ ಬೇಕಿಲ್ಲ, ಅವನ್ ಪಕ್ಷ ಇಲ್ಲದೆ ಇದ್ರೂ ಹಾರ್ತಾ ಇರ್ತಾನೆ. ನಮ್ಗೆ ಮಾತ್ರ 2 ಪಕ್ಷ ಬೇಕು, ರೆಕ್ಕೆ ಇಲ್ಲ ಅಂದ್ರೆ ನಮ್ಗೆ ಹಾರ್ಲಿಕ್ಕೆ ಬರಲ್ಲ. ಏನು ದ್ವಾಸುಪರ್ಣ ಸಯುಜ ಸಖಾಯ, 2 ಪಕ್ಷಗಳಿರುವಂತಹ ಜೀವನಿಗೆ ಮರದಲ್ಲಿ ಹಣ್ಣುಗಳನ್ನು ತಿನ್ಲಿಕ್ಕೆ ಬೇಕಾಗುವ ವ್ಯವಸ್ಥೆಯನ್ನ ಭಗವಂತ ಮಾಡಿ ಕೊಟ್ಟಿದ್ದಾನೆ.
ಜೀವ ತಿಂದು 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 ತೆಳ್ಳಗಾಗಿದ್ದಾನೆ. ದೇವರು ತಿಂದೆ 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 ದಪ್ಪಗಿದ್ದಾನೆ. ತಿನ್ನುವ ಹಕ್ಕಿ ಬಡವಾಗೈತೆ, ತಿನ್ನದ ಹಕ್ಕಿ ಬಲವಾಗೈತೆ, ಜಯವದೆ ಜಯವದೆ ಅಂತ ಒಂದು ಬುಡುಬುಡಿಕೆ ಹಾಡಿದೆ ಪುರಂದರದಾಸರದು. ಈ ಇಡೀ ವೇದ ಮಂತ್ರವನ್ನು ಅವರು ಬುಡುಬುಡಿಕೆ ಹಾಡಲ್ಲಿ ತುಂಬಾ ಸ್ವಾರಸ್ಯಕರವಾಗಿ ವಿವರಿಸಿಕೊಟ್ಟಿದ್ದಾರೆ. ಅದರ ವಿವರಣೆಯನ್ನು ನೋಡುವ ಹಾಗೆ ಈ ಪದ ತ್ವಮಕ್ಷರಂ, ಅವನು ಕ್ಷರ ಇಲ್ಲದವನು. ಕ್ಷರ ಅಂದ್ರೆ ನಾಶ, ಅಕ್ಷರ ಅಂತಂದ್ರೆ ನಾಶ ಇಲ್ಲದವನು ಅಂತ ಒಂದರ್ಥ. ಇನ್ನೊಂದು ಕ್ಷರ ಅನ್ನುವ ಶಬ್ದ ಕ್ಷರತಿ, ಈ ಏನದು ಹಾಲು ಕರೆಯುವುದು ಅನ್ನುವ ಅರ್ಥಕ್ಕೂ ಕ್ಷರ ಅಂತ ಶಬ್ದ ಇದೆ. ಕ್ಷರತಿ ಅಂದ್ರೆ ಕ್ಷರಣ, ಪಯ ಇದು ದುಗ್ಧ ಕ್ಷರಣ. ದುಗ್ಧ ಕ್ಷರಣ ಅಂದ್ರೆ ಹಾಲು ಕರೆಯುವುದು. ಇವನು ಅಕ್ಷರ, ಅಧಿಕಂ ಕ್ಷರತಿ, ಎಲ್ಲರಿಗಿಂತ ಹೆಚ್ಚು ಕರೀತಾನೆ. ಏನ್ ಕರೀತಾನೆ? ಅನುಗ್ರಹದ ಮಳೆ ಗರೀತಾನೆ. ಆದ್ರಿಂದಾಗಿ ಭಗವಂತನನ್ನ ಅಕ್ಷರ ಅಂತ ಕರೀತಾರೆ. ಆದಿಂದ ಕ್ಷಾದ ತನಕ ಇರುವ ಪ್ರತಿಯೊಂದು ಅಕ್ಷರದಲ್ಲೂ ರಮಿಸುತ್ತಾನೆ. ಆದ್ರಿಂದಾಗಿ ಅಕ್ಷರ. ಆ ಅಂದ್ರೆ ಮೊದಲನೇ ಅಕ್ಷರ, ಕ್ಷ ಅಂದ್ರೆ ಕೊನೆಯ ಅಕ್ಷರ. ಅಕಾರದಿಂದ ಕ್ಷಕಾರದ ತನಕದ ಪ್ರತಿಯೊಂದು ಅಕ್ಷರದಲ್ಲೂ ಅವನು ಇದ್ದು ರಮಿಸುತ್ತಾನೆ. ಆದ್ರಿಂದಾಗಿ ನಮಗೆ ಮಾತಿನ ಸೌಖ್ಯವನ್ನ ಕೊಟ್ಟವನಾದ್ರಿಂದಾಗಿ ಅವನಿಗೆ ಅಕ್ಷರ ಅಂತ ಹೆಸರು. ಅಕ್ಷ ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳಲ್ಲಿದ್ದು ಸುಖವನ್ನ ಕೊಡ್ತಾನೆ. ಅದರಿಂದಾಗಿ ಅವನಿಗೆ ಅಕ್ಷರ ಅಂತ ಹೆಸರು. ಎಷ್ಟು ಅರ್ಥ ಮಾಡುದು, ಅಕ್ಷರಕ್ಕೆ ಕೊನೆಯೇ ಇಲ್ಲ. ಅದು ಹೇಳಿದಷ್ಟು ಅರ್ಥಗಳನ್ನ ಹೆರುವ ಶಬ್ದ. ಹಾಗಾಗಿ ಅಕ್ಷರಾಧ್ಯೇವ ಇಮಾನಿ ಭೂತ ನಿಜಾಯಂತೆ ಅಂತ ಅಕ್ಷರ ಶಬ್ದದಿಂದ ಭಗವಂತನನ್ನ ಬಹಳ ಬಾರಿ ವೇದಗಳು ಕೊಂಡಾಡ್ತವೆ. ಯಾಕಂದ್ರೆ ಅಕ್ಷರ ಅನ್ನೋದು ದೇವರಿಗೆ ಬಹಳ ಇಷ್ಟವಾದ ಅಕ್ಷರ. ಖಮ್ ಅಂದ್ರೆ ಆಕಾಶದಂತೆ ನಾಶ ಇಲ್ಲದ್ದು ಅಂತ ಅರ್ಥ. ಖಮ್ ಅಂದ್ರೆ ಎಷ್ಟು ಖನನ ಮಾಡಿದ್ರು ಮುಗಿಯದ್ದು. ಖಮ್ ಅಂದ್ರೆ ಆನಂದ. ಪ್ರಾಣೋವಾ ಬ್ರಹ್ಮ ಖಂ ಬ್ರಹ್ಮ ಖಂ ಬ್ರಹ್ಮ ಅಂತ ಉಪರಿಚರ ವಸುವಿಗೆ ಅಗ್ನಿ ಉಪದೇಶ ಮಾಡುವಾಗ ಖಂ, ದೇವರನ್ನ ಏನು ಅಂತ ಚಿಂತಿಸ್ಬೇಕು? ಖಂ ಅಂತ ಚಿಂತಿಸು. ಹಾಗಂದ್ರೆ ಏನು? ಕೆಮ್ಮುದಲ್ಲ. ಖಂ ಅಂದ್ರೆ ಆನಂದ, ಪರಮ ಆನಂದಕ್ಕೆ ಖಂ ಅಂತ ಹೆಸರು. ನೀವು ಡಿಕ್ಷನರಿ ತೆಗೆದು ನೋಡಿದ್ರೆ ಖಂ ಅನ್ನೋದಕ್ಕೆ ಆನಂದ ಅಂತ ಅರ್ಥ ಇದೆ. ಕಂ ಮತ್ತು ಖಂ, ಇಂಗ್ಲಿಷ್ನ ಕಮ್ ಅಲ್ಲ, ಅಥವಾ ಕನ್ನಡದ ಕಮ್ಮಿ ಅಲ್ಲ. ತ್ರಿಯುಗಂ, 3 ಯುಗಗಳಲ್ಲಿ ಕಾಣಿಸಿಕೊಳ್ಳುವವ. 3 ಯುಗಗಳಲ್ಲಿ ಕಾಣಿಸಿಕೊಳ್ಳುವುದು ಅಂದ್ರೆ ಅವತಾರದ ಮೂಲಕ ಭೂಮಿಗೆ ಬರುವುದು. ಅವನು ಕಲಿಯುಗದಲ್ಲಿ ಭೂಮಿಗೆ ಅವತಾರ ಎತ್ತಿ ಬರುವವನಲ್ಲ. ಅವನು ಮೊದಲ 3 ಯುಗಗಳಲ್ಲಿ ಮಾತ್ರ ಕಾಣಿಸಿಕೊಳ್ತಾನೆ. ಬುದ್ಧಾವತಾರ ಆಗಿದ್ದು ಕೂಡ ಕಲಿಯುಗದ ಸಂಧಿ ಕಾಲದಲ್ಲಿ ಹೊರತು ಕಲಿಯುಗದಲ್ಲ. ಕಲಿಯುಗ ಬರುವುದಕ್ಕಿಂತ ಪೂರ್ವದ ಸಂಧಿಯಲ್ಲಿ ಅವನು ಅವತರಿಸಿದ್ದಾದ್ರಿಂದಾಗಿ ಅವನಿಗೆ ತ್ರಿಯುಗ ಅಂತ ಹೆಸರು. ತಂ ವ್ರಜಾಮಹೆ, ಅಂತಹ ಭಗವಂತನನ್ನು ವ್ರಜಾಮಹೆ, ಶರಣು ಹೋಗೋಣ ಅಂತ ಸ್ತುತಿ ಮಾಡ್ತಾರೆ. ಇನ್ನು ಚತುರ್ಮುಖನ ಸ್ತುತಿ ಇನ್ನೂ ಹಲವು ಪದ್ಯಗಳಲ್ಲಿವೆ. ಮತ್ತೆ ನಾಳೆ ಮುಂದೆ ಅದರ ಚಿಂತನೆ ನಡೆಸೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.